ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನನ್ಯ ಡೈರೀಸ್ ಯೂಟ್ಯೂಬ್ ಚಾನಲ್. ಅರ್ಲಿ ಮಾರ್ನಿಂಗ್ ಅಷ್ಟೊತ್ತಿಗೆ ಎದ್ದು ಸುಮ್ಮನೆ ಆಚೆ ಬಂದಾಗ ನನಗೆ ಈ ತೆಂಗಿನ ಮರದ ಮೇಲೆ ನವಿಲ್ ಕಾಣ್ತು. ನನಗೆ ಆಶ್ಚರ್ಯ ಏನು ಅಂದರೆ, ನವಿಲ್ ಹಾರುತ್ತೆ, ಅಷ್ಟು ಹೈಟಾಗಿ ಹಾರಿ ಕೂತ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗಿದ್ದೆ ಇವತ್ತೇ ಫಸ್ಟು. ನಾವು ಹೊಸದಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಫೋನಲ್ಲಿ ಫೀಮೇಲ್ ವಾಯ್ಸ್ ನವಿಲ್ದು ಹಾಕಿದ್ವಿ. ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ ನೋಡೋಣ ಅಂತ. ಜಸ್ಟ್ ವಾಚ್ ಇಟ್. ರೆಸ್ಪಾಂಡ್ ಮಾಡ್ತು. ಆಮೇಲೆ ಅದು ಹಾಗೆ ಹಾರ್ಕೊಂಡು ಉಟ್ಕೊಂಡು ಹೊಟ್ಟೋಯ್ತು. ನಂಗೆ ಎಷ್ಟು ಶಾಕ್ ಅನ್ನಿಸ್ತು ಗೊತ್ತಾ ಇದೆಲ್ಲ ನೋಡಿದಾಗ. ನಾನು ಇದು ಹಾರೋದು ನೋಡ್ಬಿಟ್ಟು ಯಪ್ಪ ನವಿಲು ಹಾರುತ್ತಾ ಅನ್ಕೊಂಡು ಶಾಕಲ್ಲಿ ನಿಂತಿದ್ದೀನಿ. ಆಮೇಲೆ ನನ್ನ ಕಣ್ಣಿಗೆ ಅದೇನೋ ಡ್ರ್ಯಾಗನ್ ಥರ ಕಾಣ್ತಿದೆ. ನಿಮ್ಮ ಕಣ್ಣಿಗೆ ಯಾವ ಥರ ಕಾಣ್ತಿದೆ ಕಮೆಂಟ್ ಮಾಡಿ. ನಾವು ಬಂದಾಗ ಕಾಪಲ್ಲಿ ಬಿಸಿಲಿರುತ್ತೆ ಅಂದ್ಕೊಂಡಿವಿ, ಬಟ್ ಬರೀ ಮಳೆ, ಎಷ್ಟು ಜೋರು ಮಳೆ ಬರ್ತಿತ್ತು ಗೊತ್ತಾ. ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಿನ್ನೆ ಎಲ್ಲ ಬೀಚಸ್ ಆಯಿತು. ಇವತ್ತು ಬರೀ ಟೆಂಪಲ್ಸ್ಗೆ ಹೋಗಬೇಕು ಅಂದ್ಕೊಂಡು ನಾವು ಹೊರಟಿದ್ದು ಮೊದಲನೇ ದೇವಸ್ಥಾನ ಬಂದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದು ನಂದಿನಿ ನದಿಯ ಮಧ್ಯದಲ್ಲಿರುವ ಸಣ್ಣ ದ್ವೀಪದ ಮೇಲೆ ನಿಂತಿದೆ. ಇದು ಹಿಂದೂ ದೇವಸ್ಥಾನ ಪವಿತ್ರ ದೇವಾಲಯಗಳಲ್ಲೊಂದಾಗಿದೆ. ಪುರಾಣಗಳ ಪ್ರಕಾರ ದೇವಿಯು ಇಲ್ಲಿ ಮಹಿಷಾಸುರನನ್ನು ಸಂಹರಿಸಿದ್ದಾಳೆ. ಆದ್ದರಿಂದ ದೇವತೆಗಳ ಕೋರಿಕೆಯ ಮೇರೆಗೆ ದುರ್ಗಾ ಪರಮೇಶ್ವರಿ ದೇವಿಯು ಇಲ್ಲಿ ಭಕ್ತರನ್ನು ರಕ್ಷಿಸಲು ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ. ಈ ದೇವಸ್ಥಾನವು ದೇವಿಯ ಮಹಿಮೆ ಮತ್ತು ಭಕ್ತರ ಅಪಾರ ನಂಬಿಕೆಯಿಂದ ಪ್ರಸಿದ್ಧವಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿ ದರ್ಶನಕ್ಕೆ ಬರುತ್ತಾರೆ. ನಂಗೆ ನನ್ನ ಲುಕ್ಕೆ ತುಂಬಾ ಇಷ್ಟ ಆಗಿದೆ. ಬಿಕಾಸ್ ನಂಗೆ ಕೂದಲು ಹೀಗೆ ಚೆನ್ನಾಗಿ ಕಾಣುತ್ತೆ ಅಂತ ಗೊತ್ತಿರಲಿಲ್ಲ. ಬಿಕಾಸ್ ಏನೋ ಒಂದು ಅರ್ಜೆಂಟಲ್ಲಿ ರೆಡಿಯಾಗಿ ಬಂದಿದ್ದು. ಈ ನನ್ನ ಸಿಂಪಲ್ ಅಟೈರ್ಗೆ ನನಗಿನ್ನ ಎಲಿಗೆಂಟ್ ಲುಕ್ ಕೊಟ್ಟಿದ್ದು ಈ ಜ್ಯುವೆಲರಿ. ದಿಸ್ ಇಸ್ ಫ್ರಮ್ ಪರ್ಲ್ ಜ್ಯುವೆಲರಿ. ನಾನು ಮೇಲ್ಗಡೆ ಪಿನ್ ಮಾಡಿರ್ತೀನಿ, ಪ್ಲೀಸ್ ಡೂ ಗೋ ಅಂಡ್ ಚೆಕ್. ಧರಿಸಿದ ತಕ್ಷಣ ರಾಜ ಮನೆತನದ ಶೈಲಿಯ ಭವ್ಯ ಲುಕ್ ಸಿಗುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ, ಬಿಕಾಸ್ ಈ ಜ್ಯುವೆಲರಿ ಬಗ್ಗೆ ಇನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಫೋಟೋಸ್ ತೊಗೊಳ್ಳೋಣ ಅಂತ ಹೋದೆ, ಬಟ್ ತೊಗೊಳೋದಕ್ಕೆ ಆಗಲಿಲ್ಲ. ಬಿಕಾಸ್ ಎಲ್ಲ ಅವ್ರವ್ರ ಗ್ರೂಪ್ ಅವ್ರು ನಿಂತ್ಕೊಬಿಟ್ಟಿದ್ರು. ಕಟೀಲು ದೇವಸ್ಥಾನವು ವಿಶೇಷವಾಗಿ ಸಂತಾನ ಭಾಗ್ಯ, ಮದುವೆ ಯೋಗ, ಆರೋಗ್ಯ, ವಿದ್ಯಾಭ್ಯಾಸ ಮತ್ತು ಜೀವನದ ಸಂಕಷ್ಟಗಳು ನಿವಾರಣೆಯಾಗಲಿ ಎಂದು ಭಕ್ತರು ಹರಕೆ ಹೊತ್ತು ಬರುವ ಪ್ರಸಿದ್ಧ ಕ್ಷೇತ್ರವಾಗಿದೆ. ಅದಕ್ಕಾಗಿಯೇ ಇಲ್ಲಿ ಅನೇಕ ದಂಪತಿಗಳು ತಮ್ಮ ಪುಟ್ಟ ಮಕ್ಕಳೊಂದಿಗೆ ದೇವಿಯ ದರ್ಶನಕ್ಕೆ ಬರುತ್ತಾರೆ. ಕೆಲವರು ಸಂತಾನಕ್ಕಾಗಿ ಹರಕೆ ಹೊತ್ತು ನಂತರ ಮಗು ಜನಿಸಿದ ಬಳಿಕ ದೇವಿಗೆ ಕೃತಜ್ಞತೆ ಸಲ್ಲಿಸಲು ಮಗುವನ್ನು ಕರೆದುಕೊಂಡು ಬರುತ್ತಾರೆ. ಹಾಗೆಯೇ ಮದುವೆ ವಿಳಂಬವಾಗುತ್ತಿರುವವರು ಮತ್ತು ಹೊಸದಾಗಿ ವಿವಾಹವಾದ ದಂಪತಿಗಳು ದೇವಿಯ ಆಶೀರ್ವಾದ ಪಡೆಯಲು ಇಲ್ಲಿಗೆ ಭೇಟಿ ನೀಡುವುದು ಸಾಮಾನ್ಯ. ನಮಗೆ ದರ್ಶನ ಎಲ್ಲ ಆದಮೇಲೆ ಹೊರಟಿದ್ದು ಊಟಕ್ಕೆ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ದೇವಸ್ಥಾನಗಳಲ್ಲಿ ಊಟ ಮಾತ್ರ ಬಾಯಿಗಿಟ್ರೇ ಅಷ್ಟು ರುಚಿಯಾಗಿರುತ್ತೆ ಅಲ್ವಾ. ಬಟ್ ನಾನು ಹೇಳೋದೇನು ಗೊತ್ತಾ, ಕಟೀಲಿಗೆ ಬಂದಾಗ ಯಾರೂ ಊಟ ಮಿಸ್ ಮಾಡಬೇಡಿ. ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಊಟ ಮಾತ್ರ. ನೋಡ್ಬೋದಲ್ವಾ ಮಳೆ ಹೆಂಗೆ ಬರ್ತಾನೇ ಇದೆ, ಮಳೆ ನಿಲ್ಲೇ ಇಲ್ಲ ನಾವು ಊಟ ಮುಗಿಸಿ ಹೊರಡೋವರೆಗೂ. ದೇವಸ್ಥಾನದಲ್ಲಿ ನೀಡುವ ಅನ್ನ ಪ್ರಸಾದವು ತುಂಬ ಪ್ರಸಿದ್ಧ. ಈ ದೇವಸ್ಥಾನದಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಉಚಿತ ಅನ್ನ ಪ್ರಸಾದವನ್ನು ನೀಡಲಾಗುತ್ತದೆ. ನಿಮಗೆ ಈ ಶಬ್ದದಿಂದನೇ ಗೊತ್ತಾಗಿರುತ್ತಲ್ಲ ಎಷ್ಟು ಜೋರಾಗಿ ಬಂದಿದೆ ಮಳೆ ಅಂತ. ಇಲ್ಲೊಂದು ಗೇಟ್ ಇರುತ್ತೆ, ಈ ಗೇಟಿಂದ ಪಾಸ್ ಆದ್ವಿ ನಾವು. ಸೊ ನಮಗೆ ಈಗ ಕೂರಕ್ಕೆ ಜಾಗ ಇರುತ್ತೆ, ಇಷ್ಟು ಜನ ಅಂದ್ಬಿಟ್ಟು ಲಿಮಿಟ್ಸ್ ಇರುತ್ತೆ. ಇಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಕೊಡ್ತಾರೆ. ನೋಡಿ ಈ ಥರ ಗೇಟು ಲಾಕ್ ಹಾಕ್ಬಿಡ್ತಾರೆ.
ತಟ್ಟೆಗಳು ಈ ಥರ ಪಾಸ್ ಆಗುತ್ತೆ, ಬೇಗ ಬೇಗ ತಟ್ಟೆ ಎತ್ಕೊಬಿಡ್ಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ಊಟ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು, ಅಷ್ಟು ಟೇಸ್ಟಿಯಾಗಿತ್ತು. ಅದರಲ್ಲೂ ಇದೊಂದು ಟೊಮೆಟೊ ಪಿಕಲ್ ಇದೆ ಅಲ್ಲ, ಏನು ಟೇಸ್ಟಿಯಾಗಿತ್ತು ಅಂತೀರಾ. ನನಗೆ ಈಗಲೂ ಬಾಯಲ್ಲಿ ನೀರು ಬರ್ತಿದೆ ಗೊತ್ತಾ ಇದನ್ನು ನೆನೆಸ್ಕೊಂಡ್ರೆ ಊಟನ. ಇಲ್ಲಿ ಪಲ್ಯ, ಅನ್ನ, ಸಾರು, ರಸಮ್ ಮತ್ತು ಮಜ್ಜಿಗೆ, ಅದ್ರ ಜೊತೆ ಪಾಯಸ, ಹಾಗೆ ನೀರು ಸಹ ಕೊಡ್ತಾರೆ. ಬಟ್ ಕೇಳಿ ಇಸ್ಕೋಬೇಕು ನೀರನ್ನ. ಊಟ ಆದಮೇಲೆ ಆಚೆ ಬಂದು ಊಟದ ಹಾಲ್ ಪಕ್ಕನೇ ನಮಗೆ ಸಿಗೋದೆ ಗಜರಾಜ. ಅದೇ ದೇವಸ್ಥಾನದ ಆವರಣದಲ್ಲಿ ಇರೋದು. ಮಾವುತನ ಅನುಮತಿಯೊಂದಿಗೆ ಭಕ್ತರು ಕಾಣಿಕೆ ಸಲ್ಲಿಸಿದ ನಂತರ ಆನೆ ತನ್ನ ಸೊಂಡಿಲಿನಿಂದ ತಲೆಯ ಮೇಲೆ ಸ್ಪರ್ಶಿಸಿ ಆಶೀರ್ವಾದ ಮಾಡುತ್ತದೆ. ಭಕ್ತಾದಿಗಳಿಗೆ ಇಲ್ಲಿ ಒಂದು ನಂಬಿಕೆ ಇದೆ, ಈ ಕಲ್ಲಿನ ಮೇಲೆ ಕಲ್ಲು ಕಟ್ಟಿದ್ರೆ ಬೇಗ ಮನೆ ಕಟ್ತೀವಿ ಅಂತ, ಅದಕ್ಕೆ ಹೋಗಿ ಕಟ್ತಾರೆ. ಆದರೆ ಅಲ್ಲಿ ನದಿ ಹರಿಯೋದು ಕಮ್ಮಿ ಆಗಬೇಕು. ದೇವಸ್ಥಾನ ಆವರಣದಲ್ಲೇ ಒಂದು ಪುಟ್ಟ ಜಾಗ ಇದೆ ಹಸು ಕರು ಇರುವುದಕ್ಕೆ. ಕಟೀಲಾದ್ಮೇಲೆ ನಾವು ಹೊರಟಿದ್ದು ಕರ್ನಾಟಕದ ಕರಾವಳಿ ಭಾಗವಾದ ತುಳುನಾಡು ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ಅತ್ಯಂತ ಭಕ್ತಿಯಿಂದ ಆರಾಧಿಸಲ್ಪಡುವ ದೈವಗಳಲ್ಲಿ ಒಂದಾದ ಕೊರಗಜ್ಜನ ಆದಿ ಸ್ಥಳಕ್ಕೆ. ನಂಬಿ ಬಂದ ಭಕ್ತರಿಗೆ ಕೈ ಹಿಡಿಯುವ ದೈವ. ತುಂಬ ಜನರ ಬಾಯಲ್ಲಿ ಕೊರಗಜ್ಜನ ಮಹಿಮೆ ಬಗ್ಗೆ ಕೇಳಿದ್ದೆ, ನಾನೂ ಕೂಡ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಪ್ರತಿದಿನವೂ ಇಲ್ಲಿ ಪೂಜೆ ನಡೆಯುತ್ತೆ, ಹಾಗೆ ನೂರಾರು ಜನರು ದರ್ಶನಕ್ಕೆ ಬರುತ್ತಾರೆ. ಜಾನಪದ ಕಥೆಗಳ ಪ್ರಕಾರ ಕೊರಗಜ್ಜರು ಕೊರಗ ಸಂದಾನದಲ್ಲಿ ಜನಿಸಿದ ಮಹಾನ್ ವ್ಯಕ್ತಿ. ಅವರು ಸರಳ ಜೀವನ ನಡೆಸಿ ಸತ್ಯ, ನ್ಯಾಯ ಹಾಗೂ ಮಾನವೀಯತೆಯನ್ನು ಪಾಲಿಸುತ್ತಿದ್ದರು. ಜೀವನದಲ್ಲಿ ಅನ್ಯಾಯ ಅನುಭವಿಸಿದ ನಂತರ ದೈವಿಕ ಶಕ್ತಿಯಾಗಿ ಆರಾಧನೆ ಪಾತ್ರರಾದರೆಂದು ನಂಬಿಕೆ ಇದೆ. ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ನಮ್ಮ ಭಕ್ತಿಗೆ ಒಲಿಯುವ ಶಕ್ತಿ ದೈವ ಕೊರಗಜ್ಜ. ಜನರ ಭಕ್ತಿಗೆ, ಮನಸ್ಸಿನಲ್ಲಿರುವ ಶ್ರದ್ಧೆಗೆ ಅಜ್ಜ ಅನ್ನೋ ಹೆಸರಿನ ಮೇಲೆ ಇಟ್ಟಿರುವ ನಂಬಿಕೆಗೆ ಕೊರಗಜ್ಜ ಯಾವತ್ತೂ ಕೈ ಬಿಡುವುದಿಲ್ಲ. ಹರಕೆ ಮಾಡಿಕೊಂಡು ಆ ಹರಕೆ ನೆರವೇರಿದ ಮೇಲೆ ಅಜ್ಜನಿಗೆ ಹೂವು, ವಿಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಚಕ್ಲಿ ಹಾಗೂ ಮದ್ಯಪಾನವನ್ನು ನೈವೇದ್ಯವಾಗಿ ಸಮರ್ಪಿಸಲಾಗುತ್ತದೆ. ದರ್ಶನ ಮಾಡಿದ ಮೇಲೆ ಒಂದು ಪಾಸಿಟಿವ್ ಫೀಲ್ ಬಂತು. ಆಚೆ ಬಂದು ಇಲ್ಲಿ ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡ್ವಿ. ಈ ಜ್ಯುವೆಲರಿ ಬಂದು ಪ್ರೀಮಿಯಂ ಫಿನಿಶ್ ಹೊಂದಿದ್ದ ಆಂಟಿಕ್ ಗೋಲ್ಡ್ ಫಿನಿಶಿಂಗ್ ಮೇಲೆ ಕುಂದನ್ ಸ್ಟೋನ್, ಗ್ರೀನ್ ಸ್ಟೋನ್ ಮತ್ತು ಮುತ್ತಿನ ಹ್ಯಾಂಗಿಂಗ್ಸ್ ನಿಂದ ತಯಾರಿಸಲಾಗಿದೆ. ದೀರ್ಘಕಾಲ ಬಾಳಿಕೆ ಬರುವ ಉತ್ತಮ ಗುಣಮಟ್ಟ ಫಿನಿಶ್. ಇನ್ನೊಂದು 2 ಪೀಸ್ ನಾನು ಹಾಕಿಲ್ಲ, ಒಂದು ಸ್ಮಾಲ್ ನೆಕ್ನೆಸ್ ಹಾಗೆ ಡಾಬ್. ಬಟ್ ಮದುವೆಗೆ, ವೆಡ್ಡಿಂಗ್ಸ್ಗೆ ಯಾರ್ಯಾರು ನೋಡ್ತಿದ್ದೀರಾ, ಕಂಪ್ಲೀಟ್ ಸೆಟ್ನ ಹಾಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿಂದ ನಾವು ಹೊರಟಿದ್ದೆ ಕಾಪುವಿನ ತುಂಬಾ ಪವರ್ಫುಲ್ ಟೆಂಪಲ್, ಶ್ರೀ ಹೊಸ ಮಾರಿಗುಡಿ ಟೆಂಪಲ್. ಇದು ತುಂಬಾ ಶಕ್ತಿಶಾಲಿ ಕ್ಷೇತ್ರ. ಕಾಪುದ ಅಪ್ಪೆ ಮಾರಿಯಮ್ಮ ನೆಲೆಸಿರುವ ಕಾಪುವಿನ ಹೊಸ ಮಾರಿಗುಡಿ ಎಷ್ಟು ಅದ್ಭುತವಾಗಿ ನಿರ್ಮಿಸಿದ್ದಾರೆ ಅಂದರೆ ಸ್ವರ್ಗವೇ ಧರೆಗಿಳಿದು ಬಂದಿದೆ ಅನ್ನೋ ಹಾಗೆ. 1743 ಹೊರತಿಗೆ ಕೆಳದಿಯ ರಾಜನಾಗಿದ್ದ ಬಸಪ್ಪ ನಾಯಕನಿಂದ ಮನೋಹರಾಗದ ಎಂಬ ಕೋಟೆಯೊಂದು ಕಾಪುವಿನಲ್ಲಿ ನಿರ್ಮಿಸಲಾಗಿತ್ತು. ಆ ಸಮಯದಲ್ಲಿ ಮಾರಿಯಮ್ಮನನ್ನು ಕೋಟೆಯ ಒಳಭಾಗದಲ್ಲಿ ಪೂಜಿಸಲಾಗುತ್ತಿತ್ತು. ಒಳಭಾಗಕ್ಕೆ ಬಂದರೆ ಒಂದು ಕ್ಷಣ ರೋಮಾಂಚನವಾಗುತ್ತೆ. ಯಾಕೆಂದರೆ ಸಂಪೂರ್ಣವಾಗಿ ಚಿನ್ನದಲ್ಲೇ ಮಾಡಿದ ಗದ್ದುಗೆಯಲ್ಲಿ ತಾಯಿಯೂ ಸಹ ಚಿನ್ನದಲ್ಲೇ ಅಲಂಕರಿಸಿಕೊಂಡು ತನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಲು ಕಾಯುತ್ತಿದ್ದಾಳೆ. ಅಲ್ಲೇ ಎದುರಿಗೆ ಮಾರಿಯಮ್ಮನಿಗೆ ಮುಖ ಮಾಡಿ ಮಾರಿಯಮ್ಮನ ತಂಗಿ ಉಚ್ಚಂಗಿಯೂ ನೆಲೆಸಿದ್ದಾಳೆ. ನೀವೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಈ ದೇವಸ್ಥಾನ ಅಂತ. ಈ ದೇವಸ್ಥಾನ ಬಗ್ಗೆ ತುಂಬಾ ಇತಿಹಾಸ ಇದೆ, ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಮಳೆ ಬಂದರೆ ದೇವರ ಕೃಪೆ ಸುರಿಯುತ್ತದೆ ಎಂದು ಜನರು ನಂಬಿದ್ದಾರೆ. ಈ ದೇವಸ್ಥಾನದ ಎದುರು ಇರುವ ಈ ಕಂಬಗಳು ಸಹ ಭಕ್ತಾದಿಗಳ ಹರಿಕೆಯಾಗಿದೆ. ಭಾರತ ತಂಡದ ಮಾಜಿ ಕ್ಯಾಪ್ಟನ್ ಆದ ಸೂರ್ಯಕುಮಾರ್ ಯಾದವ್ ಸಹ ಬಂದು ಒಂದು ಕಂಬ ಹರಿಕೆ ಮೂಲಕ ನೀಡಿದ್ದಾರೆ. ಈ ಪುಣ್ಯಕ್ಷೇತ್ರದಲ್ಲಿ ಬರೋಬ್ಬರಿ 2500 kg ತೂಕದ ಕರ್ನಾಟಕದ ಅತ್ಯಂತ ದೊಡ್ಡದು ಮತ್ತು ಭಾರತದ 2ನೇ ಅತ್ಯಂತ ದೊಡ್ಡದು ಎನ್ನಲಾಗುವ ಗಂಟೆ ಇಲ್ಲಿದೆ. ಈ 3 ಪವಿತ್ರ ಕ್ಷೇತ್ರಗಳ ದೈವಿಕ ಅನುಭವ ನಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಭಕ್ತಿಯನ್ನು ನೀಡಿದೆ. ನಿಮಗೂ ಅವಕಾಶ ಸಿಕ್ಕರೆ ಕುಟುಂಬದವರೊಂದಿಗೆ ಈ ಪವಿತ್ರ ಕ್ಷೇತ್ರಗಳಿಗೆ ಒಮ್ಮೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆಯಿರಿ. Thank you for watching this video. Please do like, share and if you are new to this channel, please subscribe ಮಾಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. Take care, love you all, bye bye, see you in next video.